ಹಲೋ ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಆಗಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಏನಂದರೆ ಜಾಸ್ತಿ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ, ಮಿಷಿನ್ ಪ್ರೈಸ್ ಎಷ್ಟು ಮತ್ತು ಎಲ್ಲಿ ತೊಗೊಂಬಂದಿದ್ದೀರಿ ಮತ್ತು ಎಷ್ಟು ಅಮೌಂಟ್ ಆಯಿತು ಎಲ್ಲನೂ ಕೇಳ್ತಾ ಇದ್ದಾರೆ, ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಂದೇ ಸಲ ಕ್ಲಾರಿಟಿ ಕೊಡಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿಷಿನ್ ಎಲ್ಲಿ ತೊಗೊಂಬಂದೆ, ಪ್ರೈಸ್ ಎಷ್ಟಾಯಿತು, ಮತ್ತು ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಾ ಆಫ್ಲೈನಲ್ಲಿ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಬಿಸಿ ರೊಟ್ಟಿ ಮಾಡಬೇಕು. ಸೊ ನಿಮ್ಮ ವಿಡಿಯೋ ತೋರಿಸ್ತಾನೆ, ಬಿಸಿ ರೊಟ್ಟಿ ಯಾವ ಥರ ಮಾಡಬೇಕು ಅಂತ ವಿಡಿಯೋ ತೋರಿಸ್ತಾನೆ. ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇಯ್ನಾಗಿ ನಾನು ಮಿಷಿನ್ ತೊಗೊಂಬಂದಿರೋದು ಹುಬ್ಳಿಯಲ್ಲಿ. ಸೊ ಯಾರ್ಯಾರು ನೀವು ಬಿಗ್ನರ್ಸ್ ಇರಲಿ, ಯಾರಾದರೂ ನೀವು ಮಿಷಿನ್ ತೊಗೋಬೇಕು, ಮಾರ್ಕೆಟಿಂಗ್ ಮಾಡಬೇಕು, ರೊಟ್ಟಿ ಬಿಸ್ನೆಸ್ ಮಾಡಬೇಕು ಏನಾದರೂ ಅಂದ್ಕೊಂಡವರು ನೀವು ಹುಬ್ಳಿಯಲ್ಲಿನೇ ಒಂದ್ಸಲ ಹೋಗ್ಬಿಟ್ಟು, ಹುಬ್ಳಿಯಲ್ಲಿನ ಅಲ್ಲಿ ಫುಲ್ ಇಂಡಸ್ಟ್ರಿ ಏನಿದೆ, ಎಲ್ಲ ಮಿಷಿನರಿ ಬೇಜಾನ್ ಮಿಷಿನ್ಗಳಿದೆ. ಅಂದರೆ ಕಾಮನ್ ಆಗಿ ಇದಷ್ಟೇ ಮಿಷಿನ್ ಇಲ್ಲ, ರೊಟ್ಟಿ ಮಿಷಿನ್ ಅಷ್ಟೇ ಇಲ್ಲ, ಪೇಪರ್ ಪ್ಲೇಟ್ ಮಿಷಿನು ಮತ್ತು ಬತ್ತಿ ಮಿಷಿನು ಇನ್ನು ಬೇಜಾನ್ ಇದ್ದಾವೆ. ಸೊ ಅಲ್ಲಿ ನೀವು ಕ್ಲಾರಿಟಾಗಿ ಎಲ್ಲ ಮಿಷಿನ್ಗಳು ಸಿಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಾವು ಇರೋದು, ಬೆಂಗಳೂರಲ್ಲಿನ ಮಿಷಿನ್ಗಳು ಸಿಗುತ್ತೆ. ಬಟ್ ಅಲ್ಲಿಗೆ ಇಲ್ಲಿಗೆ ಅಜಗಜಾಂತರ ವ್ಯತ್ಯಾಸವಿದೆ. ಏನಂತಂದರೆ ಇಲ್ಲಿ ಬೆಂಗಳೂರಲ್ಲಿನೇ ಕೆಲವು ಮಿಷಿನ್ಗಳು ಸಿಗುತ್ತೆ, ಅದಕ್ಕೆ ಜಾಸ್ತಿ ಪ್ರೈಸ್ ಹೇಳ್ತಾರೆ. ನಾವು ಡೈರೆಕ್ಟಾಗಿ ಅಲ್ಲಿ ಹುಬ್ಳಿಯಲ್ಲಿನೇ ಮಿಷಿನ್ ತೊಗೊಂಬಂದರೆ ಕಡಿಮೆ ಪ್ರೈಸ್ ಆಗುತ್ತೆ ನಮಗೆ. ಇಲ್ಲಿ ನಾವು ಬೆಂಗಳೂರಲ್ಲಿ ಮಿಷಿನ್ಗಳು ತೊಗೊಂಡ್ರೆ ಜಾಸ್ತಿ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಒಬ್ಬರು ಫೋನ್ ಮಾಡಿ, ಮೇಡಮ್ ಅವರು ಬೆಂಗಳೂರಲ್ಲಿನೇ ತಗೋಬೇಕು ಅಂದ್ಕೊಂಡಿದ್ರಂತೆ. ಸೊ ಅಲ್ಲಿ ಹೇಳಿದರೆ, ಇದು ಅಲ್ಲಿ ಹುಬ್ಳಿಯಲ್ಲಿ ಒಂದು 60,000 ರೂಪಾಯಿಗೆ ಸಿಗೋ ಮಿಷಿನ್ ಇಲ್ಲಿ 90,000 95,000 ಹೇಳ್ತಾ ಇದ್ದಾರಂತೆ. ಸೊ ಹಂಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದಾರೋ, ನೀವು ಮಿಷಿನ್ ಮಾಡಬೇಕು, ರೊಟ್ಟಿ ಬಿಸ್ನೆಸ್ ಇರಲಿ, ಬೇರೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡವರು ನೀವು ಡೈರೆಕ್ಟಾಗಿ ಹುಬ್ಳಿ ಇಂಡಸ್ಟ್ರಿಗೇ ಹೋಗಿರಿ. ಅಲ್ಲಿ ಇಂಡಸ್ಟ್ರಿ ಅಂದ್ರೆ ಗೊತ್ತಿರಲಿಲ್ಲ ಅಂದರೆ ಹುಬ್ಳಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಇಂಡಸ್ಟ್ರಿ ಏರಿಯಾ ಎಲ್ಲಿದೆ ಅಂತಂದರೆ ಅವರನ್ನೇ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾವು ತೊಗೊಂಡಿರೋದು ಮಿಷಿನ್ ಹುಬ್ಳಿಯಲ್ಲಿ. ಇದು ನಂದು ಮಿಷಿನ್ ಬಂದುಬಿಟ್ಟು ನಂದಿ ಫುಡ್ಡಲ್ಲಿ ತೊಗೊಂಡಿರೋದು. ಇದು 1 ವರ್ಷ ವಾರಂಟಿ ಗ್ಯಾರಂಟಿ ಇರುತ್ತೆ. 1 ವರ್ಷ ಏನೇ ಆದ್ರೂ ಅವರೇ ಸರ್ವಿಸ್ ಕೊಡ್ತಾರೆ, ಬಂದು ಮನೆಗೆ ಬಂದು ಇದ್ರದ್ದು. ಸೊ ಇದು ಪ್ರೈಸ್ ಬಂದುಬಿಟ್ಟು ನನಗೆ ಆವಾಗ 80,000 ಬಿದ್ದಿರೋದು. ಇನ್ನೂ ಒಂದು ಮಿಕ್ಸರ್ ಬರುತ್ತೆ, ಅಂದರೆ ಹಿಟ್ಟು ಕಲಸೋದು ನೋಡಿರ್ಬೋದು ನೀವು, ಹಿಟ್ಟು ಕಲಸೋದು ಮಿಕ್ಸರು, ಇದು ಸೇರಿ ನನಗೆ ಒಂದು 95 ಡಿಸ್ಕೌಂಟ್ ಮಾಡಿಬಿಟ್ಟು 95,000 ಬಿದ್ದಿರೋದು. ಅದು ಹಿಟ್ಟು ಕಲಸೋದು ಮಿಷಿನ್, ಅದು ಒಂದು 25,000 ಬೀಳುತ್ತೆ 5 kgದು. ಅದಕ್ಕಿಂತ ಕಡಿಮೆ ಕೆಜಿದು 2 kgದು ಇರುತ್ತೆ. ಸೊ ನಾನು 5 kg ತೊಗೊಂಡಿರೋದು, నేను ಸೈಡಿಗೆ ಇಮೇಜ್ ಹಾಕಿನಲ್ವ ಇದು. ಸೊ ಹಂಗಾಗಿ ಇವೆರಡು ಸೇರಿ ನನಗೆ 95,000 ಆಗಿರೋದು. ಹೋಗಿ ಬರೋದು ಎಲ್ಲ ಖರ್ಚಾಗಿ 1 ಲಕ್ಷನೇ ಆಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿನಿ. ಇಷ್ಟು ನನಗೆ ಈ ಮಿಷಿನು ಇವೆರಡು ಸೇರಿ 95,000ರಿಂದ 1 ಲಕ್ಷವರೆಗೂ ಆಗಿರೋದು. GST ಎಲ್ಲ ಸೇರಿಸ್ಬಿಟ್ಟಿನೇ ಆಗಿರೋದು. ಸೊ ಇದಕ್ಕಿಂತ ದೊಡ್ಡ ಮಿಷಿನ್ಗಳು ಸಿಗುತ್ತಲ್ಲ, ಇದೇ ತೊಗೋಬೇಕಂತ ಏನಿಲ್ಲ. ಇದಕ್ಕಿಂತ ದೊಡ್ಡ ಅಂದರೆ ಇನ್ನೊಂದು ಡಬಲ್ ಬೆಲ್ಟ್ ಬರುತ್ತೆ. ಸೊ ಅದು ಇನ್ನೂ ಬೆಸ್ಟ್. ಯಾಕಂದರೆ ಇದು ಕಡಿಮೆ, ಅಂದರೆ 1 ಅವರ್ಗೆ ಒಂದು 300 400ವರೆಗೂ ರೊಟ್ಟಿ ಬರುತ್ತೆ. ಇನ್ನು ಸ್ವಲ್ಪ ಇದಕ್ಕಿಂತ ದೊಡ್ಡ ಮಿಷಿನ್ ಅಂದರೆ 1 ಅವರ್ಗೆ ಒಂದು 500,000 ರೊಟ್ಟಿ ತೆಗಿಬೋದಂತೆ. ಸೊ ನಮಗೆ ಅದು ಅಷ್ಟು ಬಜೆಟ್, ಅದು ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಮೇಲೇ ಇದೆ. 1,30,000 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1,30,000 50,000 2 ಲಕ್ಷವರೆಗೂ ಇದೆ. ನಮ್ಮ ಬಜೆಟ್ ತಕ್ಕಂತೆ ನಾವು ತೊಗೋಬೋದು ಮಿಷಿನ್ನ. ಸೊ ಇದು ನನಗಂತೂ ಯಾವುದೋ ಮತ್ತೆ ಏನೋ ಸಮಸ್ಯೆ ಬರುತ್ತಾ ಏನಂತ ಹೇಳಿದರು ಕೆಲವು ಜನ. ಇದು ನಾನು ತೊಗೊಂಡು 1 ಇಯರ್ ಆಯಿತು. ಸೊ ಯಾವುದೇ ರೀತಿ ಏನೂ ಸಮಸ್ಯೆ ಬಂದಿಲ್ಲ. ಸೊ ಸಮಸ್ಯೆ 1 ವರ್ಷವರೆಗೂ ವಾರಂಟಿ ಇರುತ್ತೆ. ಬಟ್ ಏನೋ ಸಮಸ್ಯೆ ಬಂದರೆ ಅವರು ನಂಬರ್ ಇರುತ್ತೆ ನಮ್ಮಲ್ಲಿ. ಸೊ ಅವ್ರು ಫೋನ್ ಮಾಡಿದರೆ ಅವ್ರು ಬಂದು ಮಾಡಿಕೊಡ್ತಾರೆ. ಸೊ ಫೈನಲಿ ಆಗಿ ನನ್ನ ರೊಟ್ಟಿ ರೆಡಿ ಆಗಿದೆ. ಇದು 70ರಿಂದ 80 ರೊಟ್ಟಿ ಇರುತ್ತೆ. ಮೇಯ್ನಾಗಿ ಇನ್ನೊಂದು ಏನಂದರೆ, ಈ ಒಟ್ಟಿಗೆ ಒಂದು 80ರಿಂದ 90 ರೊಟ್ಟಿ ಒಂದೇ ಸಲ ಹಾಕಿ ಒಂದ್ರ ಮೇಲೆ ಒಂದು ಹಾಕಿದ್ರೂ ಸಹ ಈ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. 1 ಅವರ್ ಬಿಟ್ಟ ನಂತರ ಸುಡ್ಬೋದು. ಸೊ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನೋಡಿ, ಇನ್ನೂ ಒಂದು ಏನಂದರೆ ಇದರಲ್ಲಿ 2 ಥರ ಬೆಲ್ಟ್ ಸಿಗುತ್ತೆ. ಒಂದು 11 ಇಂಚಿಂದು ಸಿಗುತ್ತೆ ಮತ್ತು 12 ಇಂಚಿಂದು ಸಿಗುತ್ತೆ. ಸೊ ನಿಮಗೆ ಯಾವುದು ಅಂದರೆ ನಾನು ಮಾಡ್ತಾ ಇರೋದು 11 ಇಂಚಿಂದು. ಸೊ ದೊಡ್ಡದೂ ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ಫಸ್ಟ್ ನಿಮ್ಗೆ ಯಾವ ಸೈಜ್ ಬೇಕೋ ಅಲ್ಲಿನೇ ಫಸ್ಟಿಗೆ ಹೇಳ್ಬಿಟ್ಟು ಮಾಡಿಸ್ಕೊರಿ. ಯಾಕಂದರೆ ಬೆಲ್ಟ್ ಅವರು ಒಂದು ಸಲ ತೊಗೊಂಬಂದ ನಂತರ, ನೀವು ಒಂದು ಸಲ 12 ಇಂಚ್ ತೊಗೊಂಬಂದ ನಂತರ ನಮ್ಗೆ 11 ಇಂಚದು ಬೇಕು ಅಂತಂದರೆ ಮತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ಸೊ ಫಸ್ಟ್ ನಾನು ಹಂಗೇ ಆಗಿರೋದು. ಫಸ್ಟ್ ನಾನು 12 ಇಂಚ್ ತೊಗೊಂಬಂದಿರೋದು. ಆಮೇಲೆ ಫುಲ್ ದೊಡ್ಡವಾಗುತ್ತೆ, ಸುಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ತಿರ್ಗಾ 11 ಇಂಚಿದು. ಇವಾಗ ಎರಡೂ ಇದೆ ನನಗೆ. ಯಾವ ಕಸ್ಟಮರ್ಗೆ ಯಾವುದು ಬೇಕು ಅಂದರೆ 2 ಮಾಡಿಕೊಡ್ತೀನಿ. ಸೊ ನಿಮಗೆ ಆ ಥರನೂ ಮಾಡ್ಕೋಬೋದು, ಇದರಲ್ಲಿ ಸೆಟ್ಟಿಂಗ್ನು ಮಾಡ್ಕೋಬೋದು 11 ಇಂಚು 12 ಇಂಚಿನ್ನು. ಸೊ ಫೈನಲ್ ಆಗಿ ನನ್ನ ರೊಟ್ಟಿ ರೆಡಿ ಆಗಿದೆ. ಸೊ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ ಇದು. ಮತ್ತು ಮೇನ್ ಈ ರೊಟ್ಟಿ ನಾವು ಮಾಡಿರ್ತೀವಿ 1 ತಾಸು
1 ತಾಸಿನಿಂದ 4 ತಾಸುವರೆಗೂ ಇಟ್ರೂ ಅಷ್ಟೇ ಸ್ಮೂತಾಗಿ ಇರುತ್ತೆ ರೊಟ್ಟಿ. ನಾವು ಕಡಕ್ ಬೇಕಾದರೆ ಸ್ವಲ್ಪ ಕಡಕಾಗಿ ಸುಡ್ಬೋದು. ಸೊ ನಾವು ಇವರು ಸ್ಮೂತ್ ಕೇಳಿದ್ದಾರೆ, ಸೊ ಹಂಗಾಗಿ ನಾನು ಸ್ಮೂತಾಗಿ ಸುಡ್ತಾ ಇದ್ದೀನಿ. ರೊಟ್ಟಿ ಅಂತೂ ಕಾಮನ್ ಆಗಿ ನಾವು ಮನೇಲಿ ಯಾವ ಥರ ಕೆಲವು ಜನ ಮಿಷಿನಿಂದ ರೊಟ್ಟಿ ಟೇಸ್ಟ್ ಇರಲ್ಲ ಹಂಗೆ ಹಿಂಗೆ ಅಂತಾರೆ, ಆ ಥರ ಏನಿಲ್ಲ. ನಾವು ಕೈಯಿಂದ ಮನೇಲಿ ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಟೇಸ್ಟ್ ಇರುತ್ತೆ. ಮೇಯ್ನ್ ಆಗಿಲ್ಲಿ ಕೆಲವು ಜನ ಮಿಷಿನಿಂದ ಟೇಸ್ಟ್ ಇರಲ್ಲ ಅಂತ ಅಪೋಹಗಳಿದ್ದಾವೆ. ಸೊ ಆ ಥರ ಏನಿಲ್ಲ, ಮೇನ್ ಇರೋದು ಟೇಸ್ಟ್ ಅನ್ನೋದು ಬರೋದು ಜೋಳದಲ್ಲಿ. ನಾವು ಜೋಳ ಎಷ್ಟು ಕ್ವಾಲಿಟಿಯಾಗಿ ತೊಗೊಂಡಿರ್ತೀವಿ ಅಷ್ಟು ಟೇಸ್ಟಾಗಿ ಇರುತ್ತೆ. ಸೊ ನಾವು ಮಾರ್ಕೆಟ್ ಮಾಡೋರು ಯಾರೇ ಇರಲಿ, ಒಳ್ಳೆ ನಿಮಗೆ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಡೆವಲಪ್ ಆಗಬೇಕು, ಕಸ್ಟಮರ್ ನಮಗೆ ರಿಪೀಟ್ ಕಸ್ಟಮರ್ ಬರಬೇಕು ಅಂತ ಅಂದ್ಕೊಂಡ್ರೆ ನಾವು ಒಂದೇ ಒಂದು ಕ್ವಾಲಿಟಿ ಜೋಳನ ಯೂಸ್ ಮಾಡಿ. ಯಾರೇ ಮಾಡ್ತಾ ಇರ್ರಿ, ನಮಗೆ ಜಾಸ್ತಿ ಜನ ಫುಲ್ಲು ನಮ್ಮದು ಹೆಂಗೆ ಇರುತ್ತೆ ಅಂದರೆ, ನಾವು ಕೆಲವು ಜನ ನೋಡ್ತಿರ್ತೀನಿ ಕಡಿಮೆ ಕ್ವಾಲಿಟಿ ತೊಗೊಂಬಂದು ಮಾರ್ತಾರೆ. ಕೆಲವು ದಿನ ಆದಮೇಲೆ ಜನಕ್ಕೆ ಇಷ್ಟ ಆಗಂಗಿಲ್ಲ, ರೊಟ್ಟಿ ತೊಗೊಳ್ಳೋದೇ ಬಿಟ್ಬಿಡ್ತಾರೆ. ಆ ಥರ ನಮ್ದು ಯಾವಾಗಲೂ ಎವ್ರಿ ಗ್ರೀನ್ ಥರ ಇರಬೇಕು ಅಂದರೆ ನಮ್ಮದು ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಕರೆಕ್ಟಾಗಿಯೇ ಮೇಂಟೈನ್ ಮಾಡಿ. ಸೊ ಅದರಿಂದ ಸಕ್ಸಸ್ ಆಗುತ್ತೆ. ಒಂದು ಸಲ ನಮ್ಮ ಕಸ್ಟಮರ್ ಬಂದು ನಮ್ಮ ರೊಟ್ಟಿ ತೊಗೊಂಡು ಹೋಗಿದ್ದಾರೆ ಅಂದರೆ ಮತ್ತೆ ಇನ್ನೊಂದು ಸಲ ಬರಬೇಕಂದ್ರೆ ನಾವು ಅಷ್ಟೇ ಅವ್ರಿಗೆ ಟೇಸ್ಟಿಯಾಗಿ ಫುಡ್ ಕೊಡಬೇಕಲ್ವಾ. ಸೊ ಹಂಗಾಗಿ ನೀವು ಯಾರೇ ರೊಟ್ಟಿ ಮಾಡೋರು ನೋಡ್ತಿರ್ತೀರ, ಕೆಲವು ಜನ ಕ್ವಾಂಟಿಟಿ ಕ್ವಾಲಿಟಿ ಮೇಂಟೈನ್ ಮಾಡಿ. ಸೊ ಫಿನಿಶ್ ಆಗಿ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫೈನಲ್ ಆಗಿ ನಾನು ರೊಟ್ಟಿ ಎಲ್ಲ ರೆಡಿ ಆಯಿತು. ಸೊ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಒಂದು 60 ರೊಟ್ಟಿ ಆಗಿದೆ. ಸೊ ಅವರು ಬಿಸಿ ರೊಟ್ಟಿ ಬೇಕಂತ ಹೇಳಿದರು. ಸೊ ಬಿಸಿ ರೊಟ್ಟಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಯಾರಿಗಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇನ್ನು ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನೀವು ಯಾರಾದರೂ ನೋಡಿದರೆ, ಫುಲ್ ಲಾಂಗ್ ವೀಡಿಯೋ ನೋಡಿದರೆ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.